ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಮಹತ್ವದ ತಿರುವು ಸಿಕ್ಕಿರುವಂತದ್ದು. ಮುಡಾ ನಿವೇಶನಗಳ ಹಂಚಿಕೆ ರದ್ದು ಮಾಡಿದ ಸರ್ಕಾರ. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮುಡಾ ನಿವೇಶನಗಳ ಹಂಚಿಕೆ ರದ್ದು ಮಾಡಿದ ಸರ್ಕಾರ. ಮುಡದಿಂದ ಹಂಚಿಕೆಯಾಗಿದ್ದ 1100 ಬದಲಿ ನಿವೇಶನಗಳು ರದ್ದಾಗಿರುವಂತದ್ದು. ಮುಡದ 50-50 ಸೈಟು ಹಂಚಿಕೆಗೆ ಸರ್ಕಾರದಿಂದ ಬ್ರೇಕ್ ಬಿದ್ದಿದೆ. ರೂಲ್ಸ್ ಮೀರಿ ಕಟ್ಟಿರೋ ಸೈಟ್ಗಳೆಲ್ಲ ಸರ್ಕಾರದಿಂದ ವಜಾ ಮಾಡಲಾಗಿದೆ. ಸುಮಾರು 2,000 ಕೋಟಿ ರೂಪಾಯಿ ಮೌಲ್ಯದ 1,100 ನಿವೇಶನಗಳು. ನಗರ ಅಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಮಹತ್ವದ ತಿರುವು ಸಿಗ್ತಾ ಇರುವಂತದ್ದು. ಮುಡಾ ನಿವೇಶನಗಳ ಹಂಚಿಕೆ ರದ್ದು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. 1,100 ಬದಲಿ ನಿವೇಶನಗಳು ರದ್ದಾಗಿರುವಂತದ್ದು. ಮುಡದ 50-50 ಸೈಟು ಹಂಚಿಕೆ ಸರ್ಕಾರ ಬ್ರೇಕ್ ಹಾಕಿರುವಂತದ್ದು. ರೂಲ್ಸ್ ಮೀರಿ ಕಟ್ಟಿರುವ ಎಲ್ಲಾ ಸೈಟ್ಗಳು ಇದೀಗ ವಜಾ ಆಗಿರುವಂತದ್ದು. ಮುಡಾ ಕದಿಮರ ಆಟಕ್ಕೆ ಸರ್ಕಾರದಿಂದ ಸರ್ಜಿಕಲ್ ಸ್ಟ್ರೈಕ್. ವಿಚಾರಣಾ ಕಮಿಟಿ ಮಾತು ಕೇಳಿ ಮುಡಾ ಸೈಟು ರದ್ದು ಮಾಡಿದ ಸರ್ಕಾರ. ಮುಡಾದಿಂದ ಸೈಟು ತೆಗೆದುಕೊಂಡವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. 50-50 ಸೈಟು ಹಂಚಿಕೆ ಮೇಲೆ ಸರ್ಕಾರದ ಖಡಕ್ ಆಕ್ಷನ್ ಆಗ್ತಾ ಇರುವಂತದ್ದು. ಮುಡಾ ಅಧ್ಯಕ್ಷರು, ಕಮಿಷನರ್, ಡಿಸಿಗಳಿಗೆ ಸರ್ಕಾರದಿಂದ ವಾರ್ನಿಂಗ್ ಕೊಡಲಾಗಿದೆ. ಮುಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದಿಂದ ಮಹತ್ವದ ಆದೇಶ ಬಂದಿರುವಂತದ್ದು. 1,100 ನಿವೇಶನಗಳನ್ನು ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಮುಡಾ ಅಕ್ರಮಕ್ಕೆ ಈಗ ಬ್ರೇಕ್ ಬಿದ್ದಂತೆ ಆಗಿರುವಂತದ್ದು. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮುಡಾ ನಿವೇಶನಗಳ ಹಂಚಿಕೆ ರದ್ದು ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. ಮುಡಾದಿಂದ ಹಂಚಿಕೆಯಾಗಿದ್ದ ಒಟ್ಟು 1,100 ಬದಲಿ ನಿವೇಶನಗಳು ರದ್ದಾಗಿದೆ. ಮುಡದ 50-50 ಸೈಟು ಹಂಚಿಕೆಗೆ ಸರ್ಕಾರದಿಂದ ಬ್ರೇಕ್ ಬಿದ್ದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ಈ ಮುಡಾ ಸೈಟ್ ಹಂಚಿಕೆ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತಿರುವು ಸಿಕ್ಕಿರುವಂತದ್ದು. ಮುಡದಿಂದ ಹಂಚಿಕೆಯಾಗಿದ್ದ 1,100 ಬದಲಿ ನಿವೇಶನಗಳನ್ನು ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ. ಡೀಟೇಲ್ಸ್ ಕೊಡೋದಾದ್ರೆ ರೋಹನ್. ಸುರ್ಭಿ, ಏನು ಮೂಡಾಗೆ ಈಗ ಸರ್ಕಾರದಿಂದ ಒಂದು ದೊಡ್ಡ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ಕೋಟಿ ಮೌಲ್ಯದ ಏನು 50-50 ಅನುಪಾತದಲ್ಲಿ ಬದಲಿ ನಿವೇಶನ ಅಂದ್ರೆ ಸೈಟ್ ಗಳನ್ನ ಹಂಚಿಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಮಹತ್ವದ ಒಂದು ನಿರ್ಧಾರ ಕೈಗೊಂಡಿದೆ ಅಂತ ಹೇಳ್ಬೋದು. ಏನು ರೂಲ್ಸ್ ಅನ್ನ ಮೀರಿ ಏನು ಹಂಚಿಕೆ ಮಾಡಲಾಗಿತ್ತಂತಹ ಏನು ಸೈಟ್ ಗಳಿತ್ತಲ್ಲ, ಇದೀಗ ಅದನ್ನ ರದ್ದುಪಡಿಸಬೇಕನ್ನುವಂಥದ್ದನ್ನ ಮಹತ್ವದ ಒಂದು ನಿರ್ಧಾರವನ್ನ ಈಗಾಗಲೇ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಈ ಹಿಂದೆ 2023 ಮಾರ್ಚ್ 14 ಅಂದ್ರೆ ರೂಲ್ಸ್ ಪ್ರಕಾರದ ಬಳಿ ರೂಲ್ಸ್ ಏನಿತ್ತಲ್ಲ ಅದ್ರ ಪ್ರಕಾರ ಹಂಚಿಕೆ ಆಗಿರುವಂತಹ ಕೆಲವೊಂದಿಷ್ಟು ಸೈಟ್ಗಳ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ ಅಂತ ಹೇಳ್ಬೋದು. ನಿಯಮಗಳನ್ನ ಎಲ್ಲ ಉಲ್ಲಂಘಿಸಿ ಏನು ರೂಲ್ಸ್ ಗಳನ್ನೆಲ್ಲ ಕಾಲ್ ಕಸವನ್ನಾಗಿ ಮಾಡಿದಂತವ್ರು ಇದ್ರಲ್ಲ, ಸರಿಸುಮಾರು 1,100 ಬದಲಿ ನಿವೇಶನಗಳು ಅಂದ್ರೆ 50-50 ಅನುಪಾತದ ಒಂದು ಸೈಟ್ಗಳ ಹಂಚಿಕೆ ಈಗ ರದ್ದು ಮಾಡುವ ಪ್ರಕ್ರಿಯೆಗೆ ಈಗಾಗಲೇ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಇದರಿಂದ 50-50 ಅನುಪಾತದಲ್ಲಿ ಸೈಟ್ ಪಡೆದುಕೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಬಹುದೊಡ್ಡ ಸಂಕಷ್ಟ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇನ್ನು ಮಾರ್ಚ್ ಏನು 14ಕ್ಕೂ ಮುನ್ನ ಹಂಚಿಕೆ ಆಗಿರುವಂತಹ ಸೈಟ್ಗಳ ಸರ್ಕಾರ ಅದಕ್ಕೂ ಕೂಡ ಪರಿಶೀಲಿಸಲಿದೆ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ಏನು ರೂಲ್ಸ್ ಗಳನ್ನ ಗಾಳಿಗೆ ತೂರಿ ಕಾಲ್ಕಸವನ್ನಾಗಿ ಮಾಡಿ ನಿಯಮಗಳನ್ನ ಎಲ್ಲವನ್ನು ಉಲ್ಲಂಘನೆ ಮಾಡಿ ಗೋಲ್ಮಾಲ್ ಕಂಡು ಬಂದಂತಹ ಎಲ್ಲ ಹಂಚಿಕೆ ಆದಿತ್ಯ ಸೈಟ್ಗಳಿತ್ತಲ್ಲ ಅವೆಲ್ಲವನ್ನು ಕೂಡ ಈಗ ರದ್ದಾಗೋದು ಗ್ಯಾರಂಟಿ ಅಂತ ಹೇಳ್ಬೋದು. ಹೀಗಾಗಿ ಮುಡಾದಲ್ಲಿ ನಡೆದಿರ್ತಕ್ಕಂಥ 50-50 ಹಂಚಿಕೆ ಸಂಪೂರ್ಣ ಈಗ ಲೆಕ್ಕಾಚಾರ ಈಗ ಉಲ್ಟಾ ಆಗಿದೆ ಅಂತ ಹೇಳ್ಬೋದು. ಹೈ ಲೆವೆಲ್ ಟೆಕ್ನಿಕಲ್ ಕಮಿಟಿ ಕೂಡ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ರಿಪೋರ್ಟ್ ಅಂದ್ರೆ ವರದಿಯನ್ನು ವಿಚಾರಣೆ ಕೊಟ್ಟಿರ್ತಕ್ಕಂಥ ಸಮಿತಿ ಇತ್ತಲ್ಲ, ಅವರು ರೆಕಮೆಂಡೇಶನ್ ಮಾಡಿದಂತ ಆಧಾರದ ಮೇಲೆ ಸರ್ಕಾರ ಈ ಎಲ್ಲ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಒಂದು ನಿವೇಶನ ಹಂಚಿಕೆ ವಿಚಾರದಿಂದ ನಿಯಮ ಮೀರಿ ನಡೆದಿರ್ತಕ್ಕಂಥ ಪ್ರಾಸೆಸ್ ಗಳಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಬಯಲಿಗೆಳೆದಿದೆ ಅಂತಾನೆ ಹೇಳ್ಬೋದು. ಇದರ ಬೆನ್ನಲ್ಲೇ ಈಗ ಮುಡಾ ಅಧ್ಯಕ್ಷ ಕಮಿಷನರ್ ಹಾಗೂ ಸಂಬಂಧಪಟ್ಟಂತೆ ಇದಕ್ಕೆ ಡಿಸಿಗಳು ಸರ್ಕಾರದಿಂದ ಈಗ ಅವ್ರಿಗೂ ಕೂಡ ವಾರ್ನಿಂಗ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಂದೆ ನಿಯಮ ಉಲ್ಲಂಘಿಸಿ ಯಾವುದೇ ರೀತಿಯಾದ
ಸೈಟ್ಗಳ ಹಂಚಿಕೆ ನಡೆಯದಂತೆ ಈಗ ಕಟ್ಟುನಿಟ್ಟಿನ ಒಂದು ಡೈರೆಕ್ಷನ್ಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಹಂಚಿಕೆ ಆಗಿರ್ತಕ್ಕಂಥ ಸೈಟ್ಗಳ ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಒಟ್ಟಾರೆ 50-50 ಅನುಪಾತದಲ್ಲಿ ಅಂದ್ರೆ ಮುಡಾದ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅಂತ ಹೇಳ್ಬೋದು. ಒಂದೇ ಹಂತದಲ್ಲಿ 2023 ಮಾರ್ಚ್ 14 ನಂತರ ಹಂಚಿಕೆಯಾದಂತ ಸುಮಾರು 1100 ಸೈಟ್ಗಳ ಮೇಲೆ ಈಗ ಕತ್ತರಿ ಬೀಳೋದು ಗ್ಯಾರಂಟಿ ಅಂತ ಹೇಳ್ಬೋದು ಸುರ್ಭಿ. ಮಾಹಿತಿಗಾಗಿ ಧನ್ಯವಾದಗಳು ರೋಹನ್. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಈಗ ಮಹತ್ವದ ತಿರುವು ಸಿಕ್ಕಿರುವಂತಹದ್ದು. ಮುಡಾ ನಿವೇಶಗಳ ಹಂಚಿಕೆ ರದ್ದು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಮುಡಾದಿಂದ ಏನು ಹಂಚಿಕೆ ಆಗಿತ್ತು 1100 ಬದಲಿ ನಿವೇಶನಗಳನ್ನು ರದ್ದು ಮಾಡಲಾಗಿದೆ. ಮುಡಾದ 50-50 ಸೈಟು ಹಂಚಿಕೆಗೆ ಈಗ ಸರ್ಕಾರದಿಂದ ಬ್ರೇಕ್ ಬಿದ್ದಿರುವಂತಹದ್ದು.